ಕೆಳಗರೆ ಬಾನುಲಿ ಶಾಲೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಿಂದಿ ವಿಷಯದ ಕುರಿತು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ಸೂಡ ಇಲ್ಲಿನ ರಮೇಶ್ KS, ಹಾಗೇನೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಳ್ಮನ್ ಇಲ್ಲಿನ ಮಾಲತಿ ಪೈ ಅವರು. ಈಗ ಸರ್, ಮುಖ್ಯವಾಗಿ ನಾವು SSLC ಹಿಂದಿ ಇದರ ಒಂದು ಪ್ರಶ್ನಾ ಪತ್ರಿಕೆಯ ವಿನ್ಯಾಸದ ಬಗ್ಗೆ ಮಾತಾಡೋದು. ಯಾವ ರೀತಿಯಾದಂತಹ ಪ್ರಶ್ನೆಗಳು ಮತ್ತು ಎಷ್ಟು ಅಂಕದ ಎಷ್ಟು ಪ್ರಶ್ನೆಗಳು ಈ ಬಾರಿಯ ಒಂದು ಪ್ರಶ್ನಾ ಪತ್ರಿಕೆಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೀಡಿ. ನಮಸ್ತೆ. ಈ ವರ್ಷದ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ನಾವು ಸ್ವಲ್ಪ ವಿಶ್ಲೇಷಣೆ ಮಾಡುವುದಿದ್ದರೆ, ಈ ಕಳೆದ 2 ವರ್ಷಗಳ ವಿಶ್ಲೇಷಣೆಗಿಂತ ಭಿನ್ನವಾಗಿದೆ. ಏಕೆಂದರೆ 2 ವರ್ಷದ ಕೊರೋನಾ ಸಂದರ್ಭದ ಪ್ರಶ್ನೆ ಪತ್ರಿಕೆಯನ್ನು ಹೊರತುಪಡಿಸಿ ಅದರ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನನ್ನೇ ಸ್ವರೂಪವನ್ನೇ ಈ ಸರಿ ಉಳಿಸ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ನೋಡೋದಿದ್ದರೆ ನಮಗೆ ವಿಷಯ ವಸ್ತು ಮತ್ತು ಅಂಕಗಳನ್ನು ಪ್ರತಿಶತ ಇದನ್ನು ನಾವು ಅವಲೋಕಿಸೋದಾದರೆ, ಗದ್ಯ ವಿಭಾಗಕ್ಕೆ 32 ಅಂಕಗಳ ಪ್ರಶ್ನೆಗಳನ್ನು ಕೇಳ್ತಾರೆ. ಸುಮಾರು 40% ಗದ್ಯಕ್ಕೆ ಗಿಟ್ಟರೆ, ಪದ್ಯ ವಿಭಾಗದಲ್ಲಿ ಸುಮಾರು 20 ಅಂಕಗಳನ್ನು ಕೇಳ್ತಾರೆ, 25% ಇದರಲ್ಲಿ. ಹಾಗೆ 3 ಪಾಠಗಳಿರುವಂತಹ ಪೂರಕ ವಾಚನಕ್ಕೆ 4 ಅಂಕಗಳಿದೆ, 5% ಇದು ಮಾಡ್ತಾರೆ. ಹಾಗೆ ವ್ಯಾಕರಣಕ್ಕೆ 8 ಅಂಕಗಳು, 10%. ರಚನಾ ವಿಭಾಗಕ್ಕೆ ಬಂದಾಗ 16 ಅಂಕಗಳು, 20% ರೂಪದಲ್ಲಿ. ಹೀಗೆ ಒಟ್ಟು 80 ಅಂಕಗಳನ್ನು 100% ಇದಕ್ಕೆ ಡಿವೈಡ್ ಮಾಡಿ ಈ ರೀತಿಯಾಗಿ ಹಂಚಿದ್ದಾರೆ. ಇನ್ನು ವೆಯ್ಟೇಜನ್ನು ನಾವು ತೆಗೆದುಕೊಳ್ಳೋದಿದ್ದರೆ 16 ಪ್ರಶ್ನೆಗಳಿರ್ತವೆ. ಅದರಲ್ಲಿ ಲಘು ಉತ್ತರ ಅಂದರೆ 2 ಅಂಕವಾಲೆ ಅನ್ನುವ ರೀತಿಯಲ್ಲಿ 2 ಅಂಕಗಳಿಗೆ ಅನುಗುಣವಾಗಿ 8 ಪ್ರಶ್ನೆಗಳಿರ್ತದೆ, 16 ಅಂಕಗಳು. ಸೊ ಇವೆರಡೂ ಕೂಡ 20% ಅವರು ಕವರ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಲಘು ಉತ್ತರ 3 ಅಂಕವಾಲೆ 3 ಅಂಕಗಳಿಗೆ ತೆಗೆದುಕೊಂಡ್ರೆ 29 ಪ್ರಶ್ನೆಗಳಿರ್ತದೆ, 3 ಅಂಕದ್ದು 27 ಅಂಕಗಳಿಗೆ ಒಟ್ಟು 33.75% ಅದಕ್ಕೆ ನಿಗದಿಪಡಿಸಿದ್ದಾರೆ. ಆಮೇಲೆ 4 ಅಂಕವಾಲೆ ಅದು ಕೂಡ ದೀರ್ಘ ಉತ್ತರ, ಇದರಲ್ಲಿ 4 ಪ್ರಶ್ನೆಗಳಿರ್ತದೆ. ಆ 4 ಪ್ರಶ್ನೆಗಳಿಗೆ 16 ಅಂಕಗಳು ನಿಗದಿಪಡಿಸಿದ್ದಾರೆ, 20%. ಆಮೇಲೆ ದೀರ್ಘ ಉತ್ತರದಲ್ಲಿ 5 ಅಂಕವಾಲೆ ತೆಗೆದುಕೊಂಡ್ರೆ ನಾವು ಅದು ಪತ್ರಲೇಖನ 1 ಅಂಕ, 1 ಪ್ರಶ್ನೆ 5 ಅಂಕಗಳು, 6.25. ಹೀಗೆ ಒಟ್ಟು 38 ಪ್ರಶ್ನೆಗಳು, 80 ಅಂಕ, 100% ಈ ರೂಪದಲ್ಲಿ ಈ ಸಿರಿಯ ಒಂದು ಕ್ವಶನ್ ಪೇಪರ್ ಪ್ಯಾಟ್ರನನ್ನು ನಮಗೆ ನಿಗದಿಪಡಿಸಿದ್ದಾರೆ. ಇನ್ನು ಸರಳ ವೆಯ್ಟೇಜ್ ಆಫ್ ಡಿಫಿಕಲ್ಟಿ ಲೆವೆಲ್ ತೆಗೆದುಕೊಂಡ್ರೆ, ನಾವು ಕಠಿಣತಾಕಿ ಸ್ತರಕ್ಕೆ ದೃಷ್ಟಿಸಿ ಅಂತ ತೆಗೆದುಕೊಂಡ್ರೆ, ಸರಳಕ್ಕೆ ಸುಮಾರು 24 ಅಂಕಗಳು, 30%. ಸಾಮಾನ್ಯಕ್ಕೆ ಒಂದು 40 ಅಂಕಗಳ 50%ಗೆ ನಿಗದಿಪಡಿಸಿದ್ದಾರೆ. ಕಠಿಣ ಪ್ರಶ್ನೆಗಳ ರೂಪದಲ್ಲಿ 20%ನ 16 ಅಂಕಗಳಿರ್ತದೆ. ಹೀಗೆ ಸರಳ, ಸಾಮಾನ್ಯ, ಕಠಿಣ ಈ 3 ವಿಭಾಗ ತೆಗೆದುಕೊಂಡಾಗ ಕೂಡ ನಮಗೆ ಬೇರೆ ಬೇರೆ ಅಂಕಗಳ ವ್ಯತ್ಯಾಸಗಳು ಕಾಣಿಸ್ತದೆ. ಈ ರೀತಿಯಾಗಿ ನಮಗೆ ಒಂದು ಪರೀಕ್ಷಾ ಪ್ರಾರೂಪವನ್ನು ಕೊಟ್ಟಿದ್ದಾರೆ. ಇನ್ನು ಬೇರೆ ಬೇರೆ ಪಾಠಗಳಿಗೆ ಅನುಗುಣವಾಗಿ ನಾವು ವೆಯ್ಟೇಜನ್ನು ಅಥವಾ ಬರುವಂತಹ ಇದನ್ನು ನಾವು ನೋಡೋದಿದ್ದರೆ ಅದನ್ನು ಮಾಲತಿ ಮೇಡಮ್ ಅವರು ತಿಳಿಸ್ತಾರೆ. ನಮಸ್ಕಾರ ಎಲ್ರಿಗೂ ಸಹ. ಇವತ್ತು ಗದ್ಯ ಪಾಠದಲ್ಲಿ ಮೊದಲಾಗಿ ಕಾಶ್ಮೀರಿ ಸೇಬ್ ಪಾಠವನ್ನು ತೆಗೆದುಕೊಳ್ಳೋಣ. ಕಾಶ್ಮೀರಿ ಸೇಬ್ ಪಾಠದಲ್ಲಿ ಬರುವಂತಹ ಪ್ರಶ್ನೆ, ಸೇಬ್ಗೆ ಹಾಲತ್ ಕಿ ಬಾರೆ ಮೇ ಲಿಖಿಯೇ ಅಂತ ಹೇಳಿಯೂ ತುಂಬ ಬಾರಿ 2018, 19, 20, 22ರಲ್ಲಿಯೂ ಕೇಳಿದಂತಹ ಬಹು ಮುಖ್ಯವಾದಂತಹ ಒಂದು ಪ್ರಶ್ನೆಯಾಗಿದೆ. ಮತ್ತು ಒಂದು ವಾಕ್ಯದ್ದು ಕಾಶ್ಮೀರಿ ಸೇಬ್ನಿಂದ ಬರುವಂತಹ ಪ್ರಶ್ನೆ ಅಂದರೆ, ರೋಜ್ ಏಕ್ ಸೇಬ್ ಖಾನೆ ಸೆ ಕ್ಯಾ ಲಾಭ ಹೈ, ಅಥವಾ ಇನ್ನೊಂದು ಪ್ರಶ್ನೆಯಲ್ಲಿ ದುಕಾನ್ದಾರ್ನೇ ಲೇಖಕ್ ಸೆ ಕ್ಯಾ ಕಹಾ. ಹೀಗೆ ದುಕಾನ್ದಾರ್ನೇ ಲೇಖಕ್ ಸೆ ಕ್ಯಾ ಕಹಾ ಹೇಳುವಂಥದ್ದು 2 ಮಾರ್ಕಿಗೆ ಕೇಳುವಂಥ ಪ್ರಶ್ನೆಗಳಾಗಿದೆ. ಆದ್ದರಿಂದ ಎಲ್ಲವನ್ನು ಸ್ಟಾರ್ ಹಾಕಿ ಮಕ್ಕಳು ಉತ್ತರವನ್ನು ಬರೆಯುವುದರಿಂದ ತುಂಬ ನಿಮಗೆ ಅಂಕವನ್ನು ಗಳಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಗಿಲ್ಲು ಪಾಠದಿಂದ ಬರುವಂತಹ ಪ್ರಶ್ನೆ ನೋಡೋಣ. ಅದರಲ್ಲಿಯೂ ಇನ್ನೊಂದು 2 ಪ್ರಶ್ನೆಗಳು ಇದೆ, ಅದನ್ನು ಮುಂದಿನ ಇದರಲ್ಲಿ ನೋಡ್ಬೋದು. ಇದರಲ್ಲಿ ಕಾಶ್ಮೀರಿ ಸೇಬಲ್ಲಿ ಕೂಡ ಪಾಠಕ ಆಶಯ ಕ್ಯಾ ಹೈ ಅಂತ ಕೇಳಿದ್ದಾರೆ. ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಯಾಕೆಂತಂದರೆ ಪಾಠಕ ಆಶಯ ಕೂಡ ಆ ಪಾಠದ ಮುಖ್ಯ ಅಂಶಗಳಾಗಿರೋದ್ರಿಂದ. ಆಮೇಲೆ ದುಕಾನ್ದಾರನ ಲೇಖಕ್ ಸೆ ಕ್ಯಾ ಕಹಾ, ಆಮೇಲೆ ನೌಕರ್ ಸೆ ಕ್ಯಾ ಕಹಾ, ಆಜ್ಕಲ್ ಶಿಕ್ಷಿತ್ ಸಮಾಜ ಇದು ತುಂಬ ಸರಿ ಕೇಳಿದ್ದಾರೆ. ಶಿಕ್ಷಿತ್ ಸಮಾಜ ಮೇ ಕಿಸ್ಕೆ ಬಾರೆ ಮೇ ವಿಚಾರ ಕಿಯಾ ಜಾತಾ ಹೈ. ಅದರಲ್ಲಿ 4 ಪ್ರಶ್ನೆಗಳಿದೆ. ಸೊ 4ರಲ್ಲಿ ಒಂದು ಗ್ಯಾರಂಟಿ ಬರುವಂಥದ್ದು ಅನ್ನೋದನ್ನು ನಾವು ನಿರ್ಧರಿಸ್ಬೋದು. ಇನ್ನು ಪದ್ಯದ ವಿಭಾಗಕ್ಕೆ ಬಂದರೆ, ಮೊದಲನೇ ಪದ್ಯ ಇದೆ ಮಾತೃಭೂಮಿ ಅನ್ನುವಂಥದ್ದು. ಮಾತೃಭೂಮಿಯಲ್ಲಿ ನಿಮಗೆ ಪಾಠದ ಕೊನೆಯಲ್ಲಿ ಬಾಯ್ಪಾಠ ಕೇಳಿದ್ದಾರೆ, ಪದ್ಯ ಭಾಗ ಪೂರ್ಣ KG ಅಂತ. ಅದನ್ನೇನು ಕಲಿಬೇಕಾಗಿಲ್ಲ ಪರೀಕ್ಷಾ ದೃಷ್ಟಿಯಿಂದ. ಇದರಲ್ಲಿ ಬರುವಂಥದ್ದು 2 ಪ್ರಶ್ನೆ, ಮಾತೃಭೂಮಿಕ ಸ್ವರೂಪ್ ಮತ್ತು ಮಾತೃಭೂಮಿಕ ಪ್ರಾಕೃತಿಕ ಸೌಂದರ್ಯ. ಆದರೆ ನೀವು ಅದು ಇಡೀ ಪದ್ಯವನ್ನು ಬಾಯ್ಪಾಠ ಮಾಡಿದರೆ ಈಗಾಗಲೇ ಬಹಳ ಸುಲಭ ಬರೀಲಿಕ್ಕೆ. 1ನೇ ಪ್ಯಾರ ಏನಿದೆ, ಹರೇ ಬರೇ ಕೇತು ಸುಹಾನಿ ಫಲಫೂಲೋನ್ಸಯುತ ವನೋಪವನ್, ಅದು ಮಾತೃಭೂಮಿಕ ಪ್ರಾಕೃತಿಕ ಸೌಂದರ್ಯಕ್ಕೆ ಉತ್ತರ ಆಗಿರುತ್ತೆ. ಏಕಹಾತ್ಮೆ ನ್ಯಾಯ ಪತಾಕ
ಜ್ಞಾನದೀಪ ದೂಸರೆ ಆತ್ಮ ಅದೇನಿದೆ ಅದು ನಿಮ್ಮ ಮಾತೃಭೂಮಿಕ ಸ್ವರೂಪ ಅನ್ನುವ ಪ್ರಶ್ನೆಗೆ ಉತ್ತರ ಬರೀಲಿಕ್ಕೆ ಸುಲಭ ಆಗ್ತದೆ. ಅದರಿಂದ ಮಕ್ಕಳೇ, ಈ ಮಾತೃಭೂಮಿ ಕವಿತೆಯಲ್ಲಿ ಆ 2 ಪ್ರಶ್ನೆಗಳಿಗೆ ನೀವು ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅಂತ ನಾನು ವಿನಂತಿಸ್ತೀನಿ. ಪಾಠ 3 ಗಿಲ್ಲುವಿನಲ್ಲಿ ಬರುವಂಥದ್ದು ಹೆಚ್ಚಾಗಿ ಅನುರೂಪತದಲ್ಲಿ ಬರ್ತದೆ. ಗಿಲ್ಲು ಕಿ ಪೂಂಚ್ ಜಬ್ಬೇದಾರ್ ಅಥವಾ ಗಿಲ್ಲು ಕಿ ಆಂಕೆ ಚಂಚಲ್ ಚಮ್ಕಿಲಿ, ಇದು 2-3 ಬಾರಿ ಪರೀಕ್ಷೆಗೆ ಬಂದಿರುವಂಥದ್ದು. ಮತ್ತು ಕವ್ವ ಕಾವು ಕಾವು, ಗಿಲ್ಲು ಚಿಕ್ ಚಿಕ್ ಹೇಳುವಂಥದ್ದು. ಹೀಗೆ 5 ಅನುರೂಪತಗಳು ಬರ್ತದೆ. ಗಿಲ್ಲು ಕಿ ಪ್ರಿಯಲತಾ ಸೋನಾಜುಹಿ, ಗಿಲ್ಲು ಕಾ ಪ್ರಿಯ ಖಾದ್ಯ ಕ್ಯಾ ಹೈ ಅಂತೇಳಿ ಡ್ಯಾಶಲ್ಲಿ ಬರೆದಾಗ ನಾವು ಕಾಜು ಅಂತ ಬರೀಬೇಕಾಗ್ತದೆ. ಹೀಗೆ 5 ಅನುರೂಪತಗಳು ಬರ್ತದೆ. ಅದನ್ನೇ ಕೋಯಲ್ ಮಧುರ ಸ್ವರ, ಕವ್ವ ಕರ್ಕಶ್ ಸ್ವರ. ಹಾಗೆ ಗಿಲಿಹರಿ ಗರ್ಮಿ ಕೆ ದಿನೋ ಮೇ ಕಹಾ ಲೇಟ್ ಜಾತಾ ತಾ, ಲೇಖಿಕಾನೆ ಕವ್ವೆ ಕೆ ಕ್ಯೋ ವಿಚಿತ್ರ ಪಕ್ಷಿ ಕಹಾ ಹೈ, ಮತ್ತು ಗಿಲಹರಿ ಕಾ ಬಚ್ಚಾ ಕಹಾ ಪಡಾತ, ಅಥವಾ ಇನ್ನೊಂದು ಪ್ರಶ್ನೆ ಲೇಖಿಕಾನೆ ಗಿಲ್ಲು ಕೆ ಗಾಂವಂ ಪರ್ ಕ್ಯಾ ಲಗಾ. ಇದೆಲ್ಲ 1 ಮಾರ್ಕಿಗೆ ಬರುವಂಥ ಪ್ರಶ್ನೆಗಳಾಗಿದೆ. ಹಾಗೆಯೇ 2 ಮಾರ್ಕಿಗೆ ಬರುವಂಥ ಪ್ರಶ್ನೆಗಳು ಲೇಖಿಕಾನೆ ಗಿಲ್ಲು ಕೆ ಪ್ರಾಣ ಕೈಸೆ ಬಚಾಯೆ ಹೇಳುವಂಥದ್ದು. ಇದನ್ನೆಲ್ಲ ನಾವು ಸ್ಟಾರ್ ಹಾಕಿ ಬರೀಬೋದು. ಹಾಗೆ 2 ಮಾರ್ಕಿಗೆ ಬರುವಂಥ ಪ್ರಶ್ನೆ ಲೇಖಿಕಾ ಕಾ ಧ್ಯಾನ ಆಕರ್ಷಿತ್ ಕರ್ನೆ ಕೆ ಲಿಯೆ ಗಿಲ್ಲು ಕ್ಯಾ ಕರ್ತಾ ತಾ. ಹಾಗೆ ನಂತರ ಗಿಲ್ಲು ಕೆ ಕ್ರಿಯಾಕಲಾಪ್ ಕೆ ಬಾರೆ ಮೇಲಿಕೆ, ಇದು 3 ಮಾರ್ಕಿಗೆ ಬರುವಂಥ ಪ್ರಶ್ನೆಗಳಾಗಿದೆ. ಗಿಲ್ಲುನೇ ಲೇಖಿಕಾ ಕಿ ಗೈರು ಹಾಜರಿ ಕೆ ದಿನ್ ಮೇ ಕೈಸೆ ಬಿತಾಯ, ಇದಕ್ಕೆ ಬರೆಯುವಂಥ ಪ್ರಶ್ನೆ ಉತ್ತರಗಳು ನಿಮ್ಮಲ್ಲಿ ಇದೆ. ಹಾಗೆ ಗಿಲ್ಲು ಪಾಠದಿಂದ ಬರುವಂಥ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಗಿಲ್ಲು ಕೆ ಅಂತಿಮ ದಿನೋಂಕ ವರ್ಣನ್ ಕೀಜಿಯೆ, ಇದು 2-3 ಬಾರಿ ಬಂದಂತಹ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಹಾಗೆಯೇ ಗಿಲ್ಲು ಕೆ ಪ್ರತಿ ಮಹಾದೇವಿ ವರ್ಮಾಕ ಮಮತಾಕ ವರ್ಣನ್ ಕೀಜಿಯೆ ಹೇಳುವಂತಹ ಪ್ರಶ್ನೆಯು 4 ಮಾರ್ಕಿಗೆ ಬರ್ತದೆ. ಹಾಗೆ ಗಿಲ್ಲು ಪಾಠದಿಂದ ಇದಿಷ್ಟನ್ನು ತಯಾರಿ ಮಾಡುವುದು ತುಂಬ ಸೂಕ್ತ ಅಂತೇಳಿ ತಿಳಿಸಲಾಗುತ್ತದೆ. ಹಾಗೆ ಮೇರಾ ಬಚ್ಪನ್ ಪಾಠದಿಂದ ನಾವು ನೋಡೋಣ. ಮೇರಾ ಬಚ್ಪನ್ ಪಾಠದಿಂದ ಅನುರೂಪತಕ್ಕೆ 4 ಪ್ರಶ್ನೆಗಳು ಬರ್ತದೆ. 1 ವಾಕ್ಯದ್ದು 1 ಮಾರ್ಕಿಗೆ. ರಮಾನಂದ್ ಶಾಸ್ತ್ರಿ, ಲಕ್ಷ್ಮಣ್ ಶಾಸ್ತ್ರಿ ಮತ್ತು ಅಬ್ದುಲ್ ಕಲಾಂ ಜೈನಲಾಬದ್ದೀನ್ ಬರಿಬೇಕು. ನೌಕಾಯೆ ಬನಾನೆ ವಾಲಾ ಜಲಾಲುದ್ದೀನ್, ಅಕ್ಬಾರೋಂಕ ವಿತರಣೆ ಕರ್ನೆ ವಾಲಾ ಶಂಸುದ್ದೀನ್. ಇಲ್ಲಿ ಕನ್ಫ್ಯೂಷನ್ ಮಾಡಬಾರ್ದು ಬರೆಯುವಾಗ. ಗಾಂಧೀಜಿ ರಾಷ್ಟ್ರಪಿತ, ಅಬ್ದುಲ್ ಕಲಾಂ ರಾಷ್ಟ್ರಪತಿ, ಜಲಾಲುದ್ದೀನ್ ಜೀಜಾ, ಶಂಸುದ್ದೀನ್ ಚಚೇರಿಯಾಬಾಯಿ. ಹಾಗೆ ಇದೆಲ್ಲ 1 ಮಾರ್ಕಿಗೆ ಬರುವಂಥ ಪ್ರಶ್ನೆಗಳು. ಮೇರಾ ಬಚ್ಪನ್ ಪಾಠದಿಂದ 1 ಮಾರ್ಕಿಗೆ ಬರುವಂತಹ ಪ್ರಶ್ನೆ ಅಬ್ದುಲ್ ಕಲಾಂ ಜಿ ಕೆ ಪಿತಾ कैसे व्यक्ति थे, कलाम जी के बचपन में दुर्लभ वस्तुएं क्या थी, अब्दुल कलाम जी के बचपन में किस घर में रहते थे. ಹಾಗೆ 2 ಮಾರ್ಕಿಗೆ ಬರುವಂತಹ ಪ್ರಶ್ನೆ ಆಶಿಯಮ್ಮ ಅಬ್ದುಲ್ ಕಲಾಂ को खाने में क्या क्या देती थी, कलाम जी का बचपन बड़ी निश्चिंत और सादगी में कैसे बीता. ಮತ್ತೆ 3ನೇ ಪ್ರಶ್ನೆ ಜೈನಲಾಬದ್ದೀನ್ ನಮಾಜ್ की प्रासंगिकता के बारे में क्या कहते हैं ಅಥವಾ आपके राय क्या है. ಹೀಗೆ ಈ ಪ್ರಶ್ನೆಯನ್ನು ಟ್ವಿಸ್ಟ್ ಆಗಿ ಕೇಳಬಹುದು. ಜಲಾಲುದ್ದೀನ್ ನಮಾಜ್ के कलाम को किन किन विषयों पर बारे में बताते थे. ಈ ರೀತಿಯಲ್ಲಿ ಮೇರಾ ಬಚ್ಪನ್ ಪಾಠದಿಂದ 1 ವಾಕ್ಯದ್ದು 2 ವಾಕ್ಯದ್ದು ಅಂಕಗಳದು 3-4 ಅಂಕಗಳದ್ದು ಸಹ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಈಗ ನೆಕ್ಸ್ಟು ಅಭಿನವ ಮನುಷ್ಯ ಪದ್ಯಕ್ಕೆ ಬಂದರೆ, ಆ ಅಭಿನವ ಮನುಷ್ಯ ಪದ್ಯದಲ್ಲಿ ಸಾಮಾನ್ಯವಾಗಿ ಕೇಳುವಂಥದ್ದು ಕವಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೈ, ಕವಿತಾ ಕಾ ಆಶಯ ಕ್ಯಾ ಹೈ. ಇನ್ನೊಂದು ಪ್ರಶ್ನೆ ಅಂತಂದರೆ ಪ್ರಕೃತಿ ಪರ ಸರ್ವತ್ರ ಹೈ ವಿಜಯಿ ಪುರುಷ ಆಸೀನ್. ಇದು 2 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು 3-4 ವಾಕ್ಯಗಳನ್ನು ನೋಡ್ಕೊಳ್ಬೇಕಾಗತ್ತೆ. ಮತ್ತು ಇದರಲ್ಲಿ ಹೆಚ್ಚಿನದಾಗಿ 2 ಮತ್ತು 1 ಪ್ರಶ್ನೆ, ಅಂದರೆ 1 ವಾಕ್ಯದ 1 ಪ್ರಶ್ನೆ ಕೇಳ್ಬೋದು. ಹಾಗೆ ಕೇಳಿದಾಗ 2 ಅಂಕದ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಇಲ್ಲದೇ 3 ಅಂಕದ್ದು 1 ಪ್ರಶ್ನೆ ಕೂಡ ಕೇಳೋ ಸಾಧ್ಯತೆ ಇರ್ತದೆ. ಅದರಿಂದ ಅದನ್ನು ಪ್ರಶ್ನೆಯ ಅಂಕಗಳನ್ನು ನೋಡಿಕೊಂಡು ಮಕ್ಕಳು ಎಷ್ಟು ಉತ್ತರ ಬರೀಬೇಕು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಆದ್ದರಿಂದ ಇಲ್ಲಿ ನಮಗೆ ಇನ್ನೊಂದು ನಾವು ಗಮನಿಸ್ಕೊಳ್ಬೇಕು, ಕವಿ ಪರಿಚಯ ಅಂತ ವಿಶೇಷವಾಗಿ ಎಲ್ಲಿಯೂ ಕೂಡ ಇಲ್ಲ ಹಿಂದಿಯಲ್ಲಿ. ಅದರಿಂದ ಕವಿಯ ಜನ್ಮ ಸ್ಥಳ ಕನ್ನಡದಲ್ಲಿ ಬರೆದ ಹಾಗೆ ಆ ಥರದ್ದು ಯಾವುದೂ ಇರೋದಿಲ್ಲ. ಆದರೆ ಕವಿಯ ಸ್ವಲ್ಪ ಪರಿಚಯ ನಮಗೆ ಇರಬೇಕು. ಯಾಕೆಂದರೆ ಈಗ ಅಭಿನವ ಮನುಷ್ಯ ಅಂತ ಕೇಳಿದಾಗ ಅದು ಯಾವ ಕವಿ ಬರೆದಿದ್ದು ಅಂತನಾದರೂ ನಮಗೆ ಗೊತ್ತಿರಬೇಕು. ರಾಮಧಾರಿ ದಿನಕರ್ ಅನ್ನೋದು ಗೊತ್ತಿರಬೇಕು. ಆಗ ನಾವು ಕವಿ ರಾಮಧಾರಿ ದಿನಕರ್ನೇ ಇಸ್ ಥರ ಕಹಾ ಹೈ ಅಂತ ಬರ್ಕೊಂಡು ಉತ್ತರ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ದರೆ ಕವಿನೇ ಕಹಾ ಅಂತ ಬರೆದಾಗ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡುವವರಿಗೆ ಯಾವ ಕವಿ ಅಂತ ಗೊತ್ತಿಲ್ಲ ಇವನಿಗೆ ಅನ್ನೋದು ಅವರಿಗೆ ಮನಸ್ಸಿಗೆ ಬರುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ಪ್ರಶ್ನೆ ಉತ್ತರಗಳನ್ನು ಬರೆಯುವಾಗ ಅಲ್ಲಿ ಕೇಳಿರ್ತಾರೆ ಕವಿ ಕೆ ಅನುಸಾರ ಅಥವಾ ರಾಮಧಾರಿ ದಿನಕರ್ ಜಿ ಕೆ ಅನುಸಾರ ಅಂತ. ಕವಿ ಅಂತ ಕೇಳಿದರೆ ಕವಿ ಅಂತ ಬರೆಯುವ, ಹೆಸರು ಕೊಟ್ಟರೆ ಹೆಸರು ಬರೆದು ಮಾನವ ಕಾ ಸಹಿ ಪರಿಚಯ ಇಸ್ ಪ್ರಕಾರ ಹೈ, ಪ್ರಕೃತಿ ಸರ್ವತ್ರ ಹೈ ವಿಜಯಿ ಪುರುಷ ಆಸೀನ್ ಇಸ್ಕಾ ಭಾವ್ ಇಸ್ ಪ್ರಕಾರ ಹೈ. ಸೊ ಇದು 2 ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳುವಂಥದ್ದು ಈ ಪದ್ಯದಲ್ಲಿ ನಾವು ಕಾಣ್ತೇವೆ. ಆದರೆ ಅದನ್ನೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಮಾನವ ಕಾ ಸಹಿ ಪರಿಚಯ ಲಿಖಿ ಅಂತ ಕೇಳ್ಬೋದು, ಕವಿನೇ ಮಾನವ ಕಾ ಪರಿಚಯ ಕಿಸ್ ಪ್ರಕಾರ ಚಿತ್ರಿತ್ ಕಿಯಾ ಅಂತ ಕೇಳ್ಬೋದು, ಕಿಸ್ ಪ್ರಕಾರ ವರ್ಣನ್ ಕಿಯಾ ಅಂತ ಕೇಳ್ಬೋದು. ಯಾವ ರೀತಿ ಕೇಳಿದ್ರೂ ಉತ್ತರ ಅದೇ, ಸಹಿ ಪರಿಚಯ. ಹಾಗೆ ವಿಜಯ ಪುರುಷ ಆಸೀನ ಅದನ್ನು ಕೂಡ ಉತ್ತರ ಅದೇ ಇರ್ತದೆ, ಪ್ರಶ್ನೆಯನ್ನು ಮಾತ್ರ ಟ್ವಿಸ್ಟ್ ಮಾಡಬಹುದು. ಆದ್ದರಿಂದ ಇದನ್ನು ಸ್ವಲ್ಪ ನೀವು ಗಮನಿಸ್ಕೊಳ್ಬೇಕಾಗತ್ತೆ. ಈಗ ಪಾಠ 6 ಬಸಂತ್ ಕಿ ಸಚ್ಚಾಯಿ ಪಾಠದಿಂದ ನೋಡೋಣ. 1 ಮಾರ್ಕಿನ ಅನುರೂಪತ ರಾಮು ಬೇ ಇಮಾನ್, ಬಸಂತ್ ಡ್ಯಾಶ್ ಇಮಾನ್ದಾರ್ ಅಂತೇಳಿ ನಾವು ಬರಿಬೇಕಾಗ್ತದೆ.
ಹಾಗೆ ಅನುರೂಪತ ಇನ್ನೊಂದು ಬಸಂತ್ ಅಹಿರ್ ಟಿಲಾ ಪಂಡಿತ್ ರಾಜ್ಕಿಶೋರ್ ಕಿಶನ್ಗಂಜ್ ಪ್ರತಾಪ್ ಚೋಟಾಬಾಯಿ ಬಸಂತ್ ಬಡಾಬಾಯಿ. ಹಾಗೆ ಅಲ್ಲಿ ನಿಮ್ನಲಿಖಿತ ಪ್ರಶ್ನಕ್ಕೆ ಏಕ ವಾಕ್ಯ में ಒಂದು ವಾಕ್ಯದ ಪ್ರಶ್ನೆ ಕೇಳಬಹುದು. ಬಸಂತ್ ಕ್ಯಾ ಕ್ಯಾ ಬೇಸ್ತಾ ತಾ. ಇನ್ನೊಂದು ಪ್ರಶ್ನೆ ಬಸಂತ್ ಅವ್ರ ಪ್ರತಾಪ್ ಕಿಸ್ಕೆ ಘರ್ ಮೇ ರಹತೆ थे. ಇದು ಒಂದು ವಾಕ್ಯದ ಪ್ರಶ್ನೆ. ಹಾಗೆಯೇ 2 ಮಾರ್ಕಿನ ಪ್ರಶ್ನೆ ಈ ರೀತಿ ಬರ್ತದೆ. ಬಸಂತ್ ರಾಜ್ಕಿಶೋರ್ ಸೆ 2 पैसे लेने से क्यों इनकार करता था. ಇನ್ನೊಂದು ಪ್ರಶ್ನೆ ಯಾವ ರೀತಿ ಬರ್ಬೋದು ಅಂದ್ರೆ ಬಸಂತ್ ರಾಜ್ಕಿಶೋರ್ ಕೆ ಪಾಸ್ ಕ್ಯೋ ನಹಿ ಲೌಟಾ, ಪ್ರತಾಪ್ ರಾಜ್ಕಿಶೋರ್ ಕೆ ಘರ್ ಮೇ ಕ್ಯೋ ಆಯೆ. ಇಂತಹ ಪ್ರಶ್ನೆಗಳು ಹಲವಾರು ಬಾರಿ ರಿಪೀಟ್ ಆದದ್ದಿದೆ. ಆನಂತರ ಪಾಂಚೆ ವಾಕ್ಯ ಮೇಲೆ ಲಿಖಿಯೆ ಅಂತ ಹೇಳುವಂಥದ್ದು ಬಸಂತ್ ಕೆ ಇಮಾನ್ದಾರಿ ಕಾ ಪರಿಚಯ ಕೀಜಿಯೆ, ಬಸಂತ್ ಇಮಾನ್ದಾರ್ ಲಡ್ಕಾ ಕೈಸೆ, ಅಥವಾ ಬಸಂತ್ ಕೆ ಅಚ್ಚೆ ಗುಣೋಂ ಕಾ ವರ್ಣನ್ ಕೀಜಿಯೆ, ಸ್ವಾಭಿಮಾನಿ ಬಸಂತ್ ಕಾ ಪರಿಚಯ ಕೀಜಿಯೆ ಅಂತೇಳಿ 4-5 ರೀತಿಯಲ್ಲಿ ಕ್ವಶನ್ ಅನ್ನು ಕೇಳ್ತಾರೆ. ಉತ್ತರ ಅದೇ ಆಗಿರ್ತದೆ. ಆದ್ದರಿಂದ ಈ 4 ಪ್ರಶ್ನೆಗಳು ಬಂದರೆ ಉತ್ತರ ಒಂದೇ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಒಂದು ನಾವು ಗಮನಿಸ್ಕೊಳ್ಬೋದು, ಬಸಂತ್ ಕಿ ಸಚ್ಚಾಯಿ ಅವನ ಗುಣ, ಹಾಗೆ ಮಾನವೀಯ ಗುಣ ರಾಜ್ಕಿಶೋರ್. ಇದು ಎರಡನ್ನು ನಾವು ಕರೆಕ್ಟಾಗಿ ಕಲ್ತ್ಕೊಂಡ್ರೆ, ಎರಡರಲ್ಲಿ ಒಂದು ಸಾಮಾನ್ಯವಾಗಿ ಕೇಳಿರ್ತಾರೆ. ಒಂದು 3 ಅಂಕಕ್ಕೆ, ಒಂದು 4 ಅಂಕಕ್ಕೆ, ಇಲ್ಲ 2 ಅಂಕ. ಈ 3ರಲ್ಲಿ ಆ 2 ಪ್ರಶ್ನೆಗಳಲ್ಲಿ ಒಂದನ್ನು ಸೇರಿಸುವ ಒಂದು, ಯಾಕೆಂದರೆ ಅದು ಪಾಠದ ಹೈಲೈಟ್ಸೇ ಅವು 2. ಒಂದು ಬಸಂತ್ ಕಿ ಸಚ್ಚಾಯಿ, ಅವನ ಗುಣ ಎಂಥದ್ದು ಅಂತನ್ನುವಂಥದ್ದು. ಇನ್ನೊಂದು ಇಮಾನ್ದಾರ್ ಲಡ್ಕಾ ಹೈ ಕೈಸೆ ಅನ್ನುವಂಥದ್ದು. ಇನ್ನೊಂದು ರಾಜ್ಕಿಶೋರ್ ಕಾ ಮಾನವೀಯ ವ್ಯವಹಾರ. ಇದೆರಡನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ಆ ಪಾಠದ ಪ್ರಶ್ನೆಗಳಿಗೆ ಉತ್ತರಿಸಬಹುದು ಅಂತ ನನ್ನ ಅನಿಸಿಕೆ. ಹೌದು. ಪಾಠ 7 ತುಳಸಿ ಕೆ ದೋಹೆ ಸರ್ ಮತ್ತೆ ಹೇಳ್ತಾರೆ. ಪಾಠ 8 ನೋಡೋಣ. ಇಂಟರ್ನೆಟ್ ಕ್ರಾಂತಿ ವಿದ್ಯಾರ್ಥಿಗಳೇ. ಇಂಟರ್ನೆಟ್ ಹ್ಯಾಕಿಂಗ್ ಅಭಿಶಾಪ್ ಅನುರೂಪತಕ್ಕೆ ಬರುವಂತದ್ದು. ಇಂಟರ್ನೆಟ್ ಬ್ಯಾಂಕಿಂಗ್ ವರದಾನ್, ಮತ್ತೆ ಹ್ಯಾಕಿಂಗ್ ಅಭಿಶಾಪ್ ಮತ್ತು ಇ ಗವರ್ನರ್ಸ್ ಪಾರದರ್ಶಿ ಪ್ರಶಾಸನ್, ವಿಡಿಯೋ ಕಾನ್ಫರೆನ್ಸ್ ವಿಚಾರ ವಿನಿಮಯ ಇ ಪ್ರಶಾಸನ್ ಪಾರದರ್ಶಿ ಪ್ರಶಾಸನ್, ಕಂಪ್ಯೂಟರ್ ಸಂಗಣಕ ಯಂತ್ರ ಇಂಟರ್ನೆಟ್ ಅಂತರ್ಜಾಲ್. ಹೀಗೆ ಅನುರೂಪತ ಪ್ರಶ್ನೆಗೆ ಬಂದದ್ದಿದೆ. ಮತ್ತು ಇಂಟರ್ನೆಟ್ ಕಾ ಅರ್ಥ ಕ್ಯಾ ಹೈ, ಒಂದು ವಾಕ್ಯದ ಪ್ರಶ್ನೆ 1 ಅಂಕಕ್ಕೆ. ಹಾಗೆ ಇಂಟರ್ನೆಟ್ ಕ್ರಾಂತಿ ಕಾ ಅಸರ್ ಕಿಸ್ ಪರ್ ಪಡಾ ಹೈ ಹೇಳುವಂಥದ್ದು 1 ಅಂಕಕ್ಕೆ ಬರುವಂಥ ಸಂಭವನೀಯ ಪ್ರಶ್ನೆಯಾಗಿದೆ. ಹಾಗೆಯೇ ವ್ಯಾಪಾರ और ಬ್ಯಾಂಕಿಂಗ್ ಮೇ ಇಂಟರ್ನೆಟ್ ಸೇ ಕ್ಯಾ ಮದದ್ ಮಿಲ್ತಿ ಹೈ, ಇದು 2 ಅಂಕಕ್ಕೆ ಬರುವಂಥ ಪ್ರಶ್ನೆಗಳಾಗಿದೆ. 3-4 ಪಾಯಿಂಟ್ಗಳನ್ನಾಗಿ ಇಲ್ಲಿ ನೀವು ಇದಕ್ಕೆ ಉತ್ತರಿಸಬಹುದು. ಮತ್ತು ಇ ಗವರ್ನರ್ಸ್ ಕ್ಯಾ ಹೈ, ಇದು 2 ಅಂಕಕ್ಕೆ ಬರುವಂಥ ಪ್ರಶ್ನೆ. ಆನಂತರ ಪಾಂಚೆ ವಾಕ್ಯ ಮಿಲಿಕಿ ಅಂತ ಹೇಳುವಂಥದ್ದು 4 ಅಂಕಕ್ಕೆ ಬರುವಂಥ ಪ್ರಶ್ನೆ. ಆದರೆ ಸಂಚಾರವಾ ಸೂಚನಾ ಕ್ಷೇತ್ರ ಮೇ ಇಂಟರ್ನೆಟ್ ಕಾ ಕ್ಯಾ ಮಹತ್ವ ಹೈ, 1ನೇ ಪ್ರಶ್ನೆ. ಹಾಗೆ ವಿಡಿಯೋ ಕಾನ್ಫರೆನ್ಸ್ ಕೆ ಬಾರೆ ಮೇ ಲಿಖಿಯೆ, ಅಥವಾ 3ನೇ ಪ್ರಶ್ನೆ ಸೋಷಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜ್ ಹೈ, ಮತ್ತು ಕನ್ನಡ ಮೇ ಮತ್ತು ಅನುವಾದ ಕೀಜಿ ಹೇಳುವಂಥ ಪ್ಯಾರಾಗ್ರಾಫನ್ನು ಇಂಟರ್ನೆಟ್ ಕ್ರಾಂತಿ ಪಾಠದಿಂದ ಕೊಡಲ್ಪಡ್ತದೆ. ಹಾಗಾಗಿ ಇದಕ್ಕೆಲ್ಲ ಸಿದ್ಧತೆ ಮಾಡಿಕೊಳ್ಳೋದು ಸೂಕ್ತ ಅಂತೇಳಿ ಸಲಹೆ ನೀಡಲಾಗ್ತದೆ. ಮತ್ತು ಇಂಟರ್ನೆಟ್ಟಲ್ಲಿ ನೀವು ಕಲ್ತ್ಕೊಂಡ್ರೆ ಇದು ನಿಬಂಧಕ್ಕೂ ಕೂಡ ಒಂದು ಉಪಯೋಗ ಉಂಟು. ಅದನ್ನೊಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇಂಟರ್ನೆಟ್ ಇರ್ಬೋದು, ಮೊಬೈಲ್ ಇರ್ಬೋದು, ಇಂಟರ್ನೆಟ್ ಸೆ ಕ್ಯಾ ಲಾಭ ಹೈ ಹಾನಿಯ, ಇದು ಇಲ್ಲೂ ಉತ್ತರ ಸಿಗ್ತದೆ. ನಮ್ಮ ಪ್ರಬಂಧಕ್ಕೂ ಕೂಡ ಅದು ಇಂಟರ್ನೆಟ್ ಬಗ್ಗೆ ಏನು ಪ್ರಶ್ನೆ ಕೇಳ್ತಾರೆ, ಈ ಪ್ರಶ್ನೆಗಳನ್ನೇ ನಾವು ಕಲಿತ ಪ್ರಶ್ನೆಗಳೇನಿದೆ ಪಾಠದಲ್ಲಿ ಅದನ್ನು ಕೂಡ ಅದಕ್ಕೆ ಬರೀಲಿಕ್ಕೂ ಕೂಡ ಸುಲಭ ಆಗುತ್ತೆ. ಆದ್ದರಿಂದ ಇಂಟರ್ನೆಟ್ ಅನ್ನುವಂಥದ್ದು ಹೆಚ್ಚು ಅಂಕ ಗಳಿಸುವ ಒಂದು ಪಾಠದಲ್ಲಿ ಅದು ಒಂದು. ಯಾಕೆಂದರೆ ಅಲ್ಲೂ 4 ಅಂಕಗಳು ಪ್ರಬಂಧದಲ್ಲಿಯೂ, ಇಲ್ಲಿ 3-4 ಅಂಕಗಳು ಬಂದಾಗ ಹೆಚ್ಚು ಅಂಕ ಸಿಗುವಂಥ ಒಂದು ಪಾಠ. ಆದ್ದರಿಂದ ಮಕ್ಕಳು ಇಂಟರ್ನೆಟ್ ಏನು ಕ್ರಾಂತಿ ಇದೆ ಅಥವಾ ಅದರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡು ಸೂಕ್ತ ಅಂತ ನಾನು ಹೇಳ್ತಾ ಇದ್ದೇನೆ. ನೆಕ್ಸ್ಟು ತುಳಸಿ ಕೆ ದೋಹೆ ಅನ್ನುವಂತಹ ಒಂದು ಪದ್ಯಕ್ಕೆ ಬಂದರೆ ಇಲ್ಲಿ ಬರುವಂಥದ್ದು ಭಾವಾರ್ಥ. ಕೇಳಿದರೆ 4 ಅಂಕಗಳಿಗೆ ಕೇಳಿದರೆ 3 ಅಂಕ ಭಾವಾರ್ಥಕ್ಕೆ ಇಡ್ತಾರೆ. 1 ಅಂಕದ ಏಕವಾಕ್ಯ ಉತ್ತರಲ್ಲಿ 1 ಪ್ರಶ್ನೆ ಕೇಳುವ ಸಾಧ್ಯತೆ ಇರ್ತದೆ. ಆದ್ದರಿಂದ 4 ಅಂಕಗಳು ಮಾತ್ರ ಇದಕ್ಕೆ ನಿಗದಿಯಾಗಿರುವಂಥದ್ದು. 3 ಮಾರ್ಕನ್ನು ನಾವು ಗ್ಯಾರಂಟಿಯಾಗಿ ಈ ದೋಹೆಯ ಭಾವಾರ್ಥದಲ್ಲಿ ಪಡ್ಕೊಳ್ಬೋದು. ಮುಖ್ಯಾಮುಖ ಸೋಚಾಹಿ ಇರ್ಬೋದು, ಜಡಚೇತನ ಗುಣದೋಷಮಯ ಇರ್ಬೋದು, ದಯಾಧರ್ಮಕ ಮೂಲ ಇರ್ಬೋದು, ತುಳಸಿ ಸಾತಿ ವಿಪತ್ತಿಕೆ ಇರ್ಬೋದು, ಅಥವಾ ರಾಮನಾಮದೇ ದೀಪದ ಯಾವುದೋ ಒಂದು ದೋಹೆಯನ್ನು ಕೇಳ್ತಾರೆ. ಆ ದೋಹೆಯ ಭಾವಾರ್ಥ ಬರೆಯುವಂಥದ್ದು. ಆ ದೋಹೆಯ ಭಾವಾರ್ಥವನ್ನು ಬರೆಯುವಾಗ ಯಾವುದೇ ದೋಹೆ ಇರಲಿ ಅದರ ಕವಿಯ ಹೆಸರನ್ನು ಯಾವ ದೋಹೆಯಿಂದ ತೆಗೆದುಕೊಳ್ಳಲಾಗಿದೆ ಅಂತ ಬರ್ಕೊಂಡು ನಾವು ಭಾವಾರ್ಥವನ್ನು ಬರಿಬೇಕಾಗತ್ತೆ. ಏಕೆಂದರೆ ಈಗ ಒಂದು ದೋಹೆ ಕೊಟ್ಟಿದ್ದರೆ ಯಾವುದು ತುಳಸಿ ಸಾತಿ ವಿಪತ್ತಿಕೆ ಯಹ ದೋಹ ತುಳಸಿ ಕೆ ದೋಹೆ ಲಿಯಾ ಗಯಾ ಹೈ, ಯಹ ದೋಹ ತುಳಸಿದಾಸ್ ಜಿ ನೆ ಲಿಖಾ ಹೈ, ಈ ಥರ ಬರ್ಕೊಂಡು ಇಸ್ಕಾ ಭಾವಾರ್ಥ ಇಸ್ ಪ್ರಕಾರ ಹೈ, ತುಳಸಿದಾಸ್ कहते हैं हमारे जो ವಿಪತ್ತಿ ಕೆ ಸಾಥಿ ಜೋ ಹೋತೆ ಹೈ ಅದೆಲ್ಲ ಬರ್ಕೊಂಡು ನೀವು ಆ ಭಾವಾರ್ಥವನ್ನು 2-3 ವಾಕ್ಯದಲ್ಲಿ ಬರೆದರೆ ನಿಮಗೆ ಸಾಕಾಗ್ತದೆ. 4 ಅಥವಾ 5 ವಾಕ್ಯಗಳು ಸಾಕಾಗ್ತದೆ. ಇನ್ನು ನಮಗೆ ಭಾವಾರ್ಥ ಬರೀಲಿಕ್ಕೆ ಕಷ್ಟ ಆಗ್ತದೆ, ಬರುವುದಿಲ್ಲ ಅಂತಂದರೆ ದೋಹೆಯಲ್ಲಿರುವಂತಹ ಇದನ್ನೇ ಶಬ್ದಗಳನ್ನೇ ಬಳಸ್ಕೊಂಡು ನಿಮ್ಮ ವಾಕ್ಯದಲ್ಲಿ ವಾಕ್ಯವನ್ನು ಮಾಡಿ ಬರೀರಿ ಎನ್ನುವಂಥದ್ದು ನಮ್ಮ ಆಶಯ. ಈಗ ಪಾಠ 9 ಇಮಾನ್ದಾರೋಂಕೆ ಸಮ್ಮೇಳನ ಮೇ, ಈ ಪಾಠದಿಂದ ಬರುವಂತಹ ಸಂಭವನೀಯ ಪ್ರಶ್ನೆ ಯಾವುದು ಅಂತೇಳಿ ತಿಳಿದುಕೊಳ್ಳೋಣ. ಮೇರಾ ಬಚ್ಪನ್ ಆತ್ಮಕಥಾ ಅನುರೂಪತಕ್ಕೆ ಬರುವುದಾದ್ರೆ ಇಮಾನ್ದಾರೋಂಕೆ ಸಮ್ಮೇಳನ ಮೇ ವ್ಯಂಗ್ಯ ರಚನಾ, ಮತ್ತೆ ಗಿಲ್ಲು ರೇಖಾಚಿತ್ರ ಇಮಾನ್ದಾರೋಂಕೆ ಸಮ್ಮೇಳನ ಮೇ ವ್ಯಂಗ್ಯ ರಚನಾ, ಹೀಗೆ ಅನುರೂಪತಕ್ಕೆ ಬರುವಂತಹ ಸಂಭವವಿದೆ. ಆನಂತರ 1 ವಾಕ್ಯಕ್ಕೆ ಬರುವಂತಹ ಪ್ರಶ್ನೆಗಳು ಯಾವುದು ಅಂತ ಹೇಳಿದ್ರೆ ಲೇಖಕ್ ಬನೇಕೆ ಕಪಡೆ ಸಿರಾನೆ ದಬಾಕರ್ ಕ್ಯೂ ಸೋಯೆ,
ಒಂದು ಪ್ರಶ್ನೆ. ಹಾಗೆ ಅದರಲ್ಲಿ ಒಂದು ವಾಕ್ಯದ ಇನ್ನೊಂದು ಪ್ರಶ್ನೆ ಈ ರೀತಿ ಬರ್ಬೋದು. परसाई जी दूसरे दर्जे में क्यों सफर करना चाहते थे? स्वागत समिति के मंत्री किसको डांटने लगे? सम्मेलन में लेखक के भाग लेने से किन किन का प्रेरणा मिल सकती है? किन किन को ಇಂಥದ್ದು. ಮತ್ತು 2 ವಾಕ್ಯದ 2 ಅಂಕಕ್ಕೆ ಬರುವಂತಹ ಪ್ರಶ್ನೆಗಳು ಈ ರೀತಿ ಇರ್ತದೆ. आयोजकों ने परसाई जी को निमंत्रण क्यों दिया? ಎರಡನೇ ಪ್ರಶ್ನೆ, परसाई जी को भेजे गए निमंत्रण पत्र में क्या लिखा गया था? परसाई जी ने कमर छोड़कर जाने का निर्णय क्यों लिया? ಇದು 3 ಪ್ರಶ್ನೆಗಳು 2 ಅಂಕಗಳಿಗೆ ಬರುವಂತಹ ತುಂಬಾ ಪ್ರಾಮುಖ್ಯ ಪ್ರಶ್ನೆಗಳು ಅಂತೇಳಿ ಅನಿಸಲ್ಪಡ್ತದೆ. ಹಾಗೆ ಮುಖ್ಯ ಅತಿಥಿ ಕಿ ಬೇಮಾನಿ ಕಹಾ ದಿಕಾಯಿ ದೇತಿ ಹೈ. ಹಾಗೆ 5 ವಾಕ್ಯೋं में 4 ಅಂಕದ ಪ್ರಶ್ನೆಗಳು ಈ ರೀತಿ ಬರ್ತದೆ. ಸಮ್ಮೇಳನ ಮೇಲೆ ಲೇಖಕೋ ಕ್ಯಾ ಕ್ಯಾ ಅನುಭವ ಹುವಾ ಅಥವಾ ಸಂಕ್ಷೇಪ ಮೇ ಲಿಖಿಯೇ ಅಥವಾ ಅನುಭವ ರಹೆ ಅಂತ ಹೇಳುವಂಥದ್ದು ಪ್ರಶ್ನೆಯು ಇಲ್ಲಿ ಬರಬಹುದು. ಅನುರೂಪತೆ ಕೂಡ ಕೇಳುವ ಸಾಧ್ಯತೆ ಇರ್ತದೆ. ಅದು ಪೆಹಲ ದಿನದ್ದು 4, ಹೌದು ಸರ್. ಮೊದಲನೇ ದಿನ ಏನು ಕಳೆದೋಯ್ತು, ದೂಸರೇ ದಿನ, ತೀಸರೇ ದಿನ, ಅದನ್ನು ಕೂಡ ನಾವು ಅದನ್ನು ಕಲ್ತ್ಕೊಂಡ್ರೆ ಅಕಸ್ಮಾತ್ ಅದರದ್ದು ಪ್ರಶ್ನೆ ಬಂದರೂ ಕೂಡ ಸಮ್ಮೇಳನ ಮೇ ಕ್ಯಾ ಕ್ಯಾ ಗಾಯಬ್ ಹುಯೇ ಅಂತ ಅನ್ನುವ ಪ್ರಶ್ನೆ ಕೇಳಿದ್ರು ಕೂಡ 4 ದಿನದ ಏನೇನು ವಸ್ತುಗಳು ಕಳೆದೋದು ಅದನ್ನು ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಅದು ಅನುರೂಪತೆಗೂ ಕೂಡ ಕೇಳ್ತಾರೆ. ಪೆಹಲ ದಿನ ಚಪ್ಪಲೆ ಗಾಯಬ್ ಥಿ, ದೂಸರೇ ದಿನ ಡ್ಯಾಶ್ ಅಂತ. ಅದು 4 ಕೂಡ ಇದೆ. ಆ 4 ನಾವು ಬೈಪಾಟ್ ಮಾಡಿದಲ್ಲಿ ಅದನ್ನು ಉತ್ತರ ಕೂಡ ಬರೀಲಿಕ್ಕಾಗತ್ತೆ ಅನ್ನುವಂಥದ್ದು ಈ ಪಾಠದಲ್ಲಿ. ಈಗ ಪಾಠ 10 ದುನಿಯಾ ಮೇ ಪೆಹಲಾ ಮಕಾನ್ ಹೇಳುವಂತಹ ಗದ್ಯ ಪಾಠವನ್ನು ನೋಡೋಣ. ಅನುರೂಪತದಲ್ಲಿ ಬರುವಂತಹ ಒಂದು ವಾಕ್ಯದ 1 ಅಂಕದ ಪ್ರಶ್ನೆ, ಮಕಾನ್ ಕಿ ಛತ್ ಮಚಲಿ ಕಿ ಪೀಠ್ ಜೈಸಿ, ಮಕಾನ್ ಕೆ ಸ್ತಂಭ ಹಾಥಿ ಕೆ ಪೈರ್ ಜೈಸೆ. ಅನಂತರ ಹಾಥಿ ಜಂಗ್ಲಿ ಜಾನ್ವರ್, ಬೈನ್ಸ್ ಪಾಲ್ತು ಜಾನ್ವರ್, ಮಚಲ ತೈರ್ನ, ಸಾಂಪ್ ರೇಂಗ್ನ, ಹೀಗೆ ಅನುರೂಪತವನ್ನು ಕೇಳುವಂಥ ಸಂಭವ ಇದೆ. ಅನಂತರ 1 ಮಾರ್ಕಿನ ಪ್ರಶ್ನೆ, ಸಿಂಗಾಫೋ ಆದಿವಾಸಿ ಕहाँ रहते थे? सबसे पहले आदमी को मकान बनाना किसने सिखाया? 3ನೇ ಪ್ರಶ್ನೆ, मकान के बारे में पूछताछ करने दोनों दोस्त कहाँ चल पड़े? दोस्तों ने क्या क्या तय किया? ಹೀಗೆ 1 ವಾಕ್ಯದ ಪ್ರಶ್ನೆಗಳು ಬರ್ತದೆ. ಹಾಗೆಯೇ 2 ವಾಕ್ಯದ ಪ್ರಶ್ನೆಗಳು, लालिमा और किंचा लालिमा दास जंगल की ओर क्यों चल पड़े? दोस्तों ने किन किन जानवरों का मुलाकात की? बैंस के पंजे से दोस्तों ने क्या जानकारी मिली? मछली ने दोस्तों के प्रश्न का क्या जवाब दिया? ಇದಿಷ್ಟು ಒಂದೊಂದು 2019 ಮತ್ತು 2020ರಲ್ಲಿ ಬಂದಂತಹ ಪ್ರಶ್ನೆಯಾಗಿದೆ. ಅದನ್ನು ಓದ್ಕೊಳ್ಳುವುದು ತುಂಬ ಸೂಕ್ತ ಅಂತೇಳಿ ತಿಳಿಸಲಾಗ್ತಾ ಇದೆ. ಮುಂದಿನ ಪದ್ಯ ಅಂತಂದರೆ ಸಮಯಕ್ಕೆ ಪೆಹಚಾನ್ ಅಂತ ಏನಿದೆ, ಈ ಒಂದು ಪಾಠದಿಂದ ಸುಮಾರು 2 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಒಂದೇ ಪ್ರಶ್ನೆ ಕೇಳುವಂಥದ್ದು, ಕೆಲವೊಮ್ಮೆ 3 ಅಂಕಗಳಿಗೂ ಕೂಡ ಕೇಳುವ ಸಾಧ್ಯತೆ ಇರ್ತದೆ. ಅದರಿಂದ ಆ ಪ್ರಶ್ನೆ ಆಧರಿಸಿ ನಾವು ಉತ್ತರಗಳನ್ನು ಬರಿಬೇಕಾದ್ರೆ 2 ವಾಕ್ಯ 3 ವಾಕ್ಯ ಅದನ್ನು ಕಲ್ತಿರಬೇಕಾಗ್ತದೆ. ಇದರಲ್ಲಿ ಬರುವಂಥದ್ದು ಅಂತಂದರೆ ಸಮಯ ಕಾ ಸದುಪಯೋಗ ಕೈಸೆ ಕರ್ನಾ ಚಾಹಿಯೇ, ಮನುಷ್ಯ ಕಿ ಸುಖ ಕಿ ಪ್ರಾಪ್ತಿ ಕಬ್ ಸಂಭವ ಹೈ, ಮತ್ತು ಕವಿತಾ ಕಾ ಆಶಯ ಕ್ಯಾ ಹೈ ಅಥವಾ ಕವಿತಾ ಕಾ ಸಂದೇಶ ಕ್ಯಾ ಹೈ. ಈ ರೀತಿಯ ಪ್ರಶ್ನೆಗಳು ಬಹಳ ಹೆಚ್ಚು ಈ ಪದ್ಯದಿಂದ ಬಂದಿದೆ. 2 ಮಾರ್ಕಿನ ಪ್ರಶ್ನೆ ಕೇಳಿದಾಗ ಇನ್ನೊಂದು ಮಾರ್ಕಿನ ಪ್ರಶ್ನೆ ಕೂಡ ಒಂದು ವಾಕ್ಯದ ಪ್ರಶ್ನೆ ಕೂಡ ಕೇಳೋ ಸಾಧ್ಯತೆ ಇದೆ. ಸಮಯ ಕಿಸ್ಕಾ ದಿಯಾ ಹುವಾ ಅನುಪಮ್ ಧನ್ ಹೈ, ಬಹಾನೆ ಬನಾನೆ ಕಾ ಪ್ರಮುಖ ಕಾರಣ ಕ್ಯಾ ಹೈ. ಈಗ ಒಂದು ಪ್ರಶ್ನೆ ಅಂದರೆ ಹೆಚ್ಚು ಅಂದರೆ ಈ ಪಾಠದ ಪದ್ಯದಿಂದ 3 ಅಂಕಗಳಿಗೆ ಕೇಳ್ಬೋದು. 2 ಮಾರ್ಕಿನದ್ದು ಒಂದು ಮಾರ್ಕಿನದ್ದು ಒಂದು ಕೇಳ್ಬೋದು, ಇಲ್ಲ 3 ಮಾರ್ಕಿನದ್ದೇ ಒಂದು ಕೇಳ್ಬೋದು. ಈ ಸಮಯಕ್ಕೆ ಪೆಹಚಾನ್ ಕೂಡ ಇನ್ನೊಂದು ದೃಷ್ಟಿಯಿಂದ ಉಪಯೋಗ ಹೇಗೆ ಅಂತಂದರೆ, ನಮಗೆ ನಿಬಂಧದಲ್ಲಿಯೂ ಕೂಡ ಸಮಯಕ ಮಹತ್ವದ ಬಗ್ಗೆ ಒಂದು ಪ್ರಶ್ನೆ ಇರುವ ಸಾಧ್ಯತೆ ಇರ್ತದೆ. ಅಂದರೆ ಕೆಲವು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಸಮಯಕ ಸದುಪಯೋಗ ಅಥವಾ ಸಮಯವನ್ನು ಹೇಗೆ ನಾವು ನಿರ್ವಹಣೆ ಮಾಡುವಂಥದ್ದು ಅಂತ. ಅದರಿಂದ ಪದ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದರೆ ಅಲ್ಲಿ ಕೂಡ ಪ್ರಬಂಧದಲ್ಲಿಯೂ ಕೂಡ ಈ ಪದ್ಯದ ಅಂಶಗಳನ್ನೇ ಸೇರಿಸಿ ನಾವು ಪ್ರಸ್ತಾವನಾ ಇದನ್ನು ವಿಷಯ ವಿಸ್ತಾರ ಹಾಗೆ ಮುಕ್ತಾಯವನ್ನು ಅಥವಾ ಸಮಾಪ್ತಿಯನ್ನು ಮಾಡಲಿಕ್ಕೆ ಸಾಧ್ಯ. ಪಾಠ 12 ರೋಬೋಟ್ ಪಾಠದಿಂದ ಬರುವಂತಹ ಸಂಭವನೀಯ ಪ್ರಶ್ನೆಯನ್ನು ನೋಡೋಣ ಪ್ರೀತಿಯ ವಿದ್ಯಾರ್ಥಿಗಳೇ. ಶೇರು ಕೋ ಟಹಲ್ನಾ ರೋಬೋನಿಲ್, ಜಬ್ರು ಕೋ ಗುಮ್ನಾ ರೋಬೋದೀಪ್. ಹೀಗೆ ಮುಖ್ಯ ಧೀರಜ್ ಸಕ್ಸೇನಾ, ಸೇವಕ್ ಸಾದೋರಾಮ್, ಸಕ್ಸೇನಾ ಪರಿವಾರ ಕಾ ರೋಬೋಟ್ ರೋಬೋನಿಲ್, ಶರ್ಮಾ ಪರಿವಾರ ಕಾ ರೋಬೋಟ್ ರೋಬೋದೀಪ್. ಹೀಗೆ ಇದು ಹಲವಾರು ಬಾರಿ ಈ ಪ್ರಶ್ನೆಗಳು ಬಂದದ್ದಿದೆ. ಮೇರಾ ಬಚ್ಪನ ಆತ್ಮಕಥಾ ರೋಬೋಟ್ ಕಹಾನಿ, ಇದನ್ನು ತುಂಬ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇದು 1 ಮಾರ್ಕಿನ ಪ್ರಶ್ನೆಗಳಾದರೆ ಇನ್ನು 1 ಅಂಕದ ಪ್ರಶ್ನೆಗಳು ಕೆಳಗಡೆ. ಏಕ್ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ಸೆ ಕ್ಯಾ ಸಾಫ್ ಕರ್ ರಹಾ ಥಾ, ಇದು ಒಂದು ಪ್ರಶ್ನೆ. रोबोनिल की मुलाकात किससे हुई? रोबोनिल और रोबोदीप से किससे मिलने गए? ವೈಜ್ಞಾನಿಕ ಲೇಖಕ ನಾಮ್ ಲಿಖಿಯೇ ಅಂತ ಹೇಳುವಂತಹ ಪ್ರಶ್ನೆಯನ್ನು ರೋಬೋಟ್ನಿಂದ ಕೇಳ್ತಾರೆ.
ಆನಂತರ 2019-18ರಲ್ಲಿ ಬಾರಿ ಬಾರಿ ಕೇಳಿದಂತಹ ಪ್ರಶ್ನೆಗಳು ರೋಬೋನಿಲ್ಲೆ ರಿಬೋಜಿತ್ ಕೋ ಕ್ಯಾ ಸಮಜ್ನೆ ಕಿ ಕೋಶಿಶ್ ಕಿ ಅಥವಾ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಕ್ಯೂ ತಿ ಹೇಳುವಂತಹ ಪ್ರಶ್ನೆಯನ್ನು ಸಹ ಈ ರೋಬೋಟ್ ಪಾಠದಿಂದ ನಾವು ಕಲಿಬಹುದು. ರೋಬೋಟ್ ಪಾಠವನ್ನು ಹೆಚ್ಚಾಗಿ ಓದಿದ್ರಿಂದ ಇಂಟರ್ನೆಟ್ ಕ್ರಾಂತಿ ಹೇಳುವಂತಹ ನಿಬಂಧ ಒಳಗಡೆ ಈ ಪ್ರಶ್ನೆಯ ಉತ್ತರವನ್ನು ಸೇರಿಸಲಿಕ್ಕಾಗ್ತದೆ. ಹಾಗೆ ಸಮಯಕ್ಕೆ ಪಹಚಾನ್ನಲ್ಲಿ ಇದ್ದದ್ದು ಕೆಲವೊಂದು ವಾಕ್ಯಗಳನ್ನು ಇದಕ್ಕೆ ಸೇರಿಸಲಿಕ್ಕಾಗ್ತದೆ. ನಿಮ್ಮ ನಿಬಂಧ ಒಂದು ರೀತಿಯ ಗಟ್ಟಿಮುಟ್ಟಾದಂಥ ಒಂದು ಪೋಷಕಾಂಶ ತುಂಬಿದಂಥ ನಿಬಂಧ ಆಗುತ್ತೆ. ಆದ್ದರಿಂದ ರೋಬೋಟ್ ಪಾಠವನ್ನು ಸಹ ನೆನಪಿಟ್ಟುಕೊಳ್ಳುವುದು ಒಳ್ಳೆಯದು. ಪಾಠ 13 ಮಹಿಳಾ ಕಿ ಸಾಹಸಗತ ಪಾಠದಿಂದ ತಗೊಳ್ಳೋಣ. ಅನುರೂಪತದಲ್ಲಿ ಕಾಲಾನಾಗ್ ಪರ್ವತ್, ಗಂಗೋತ್ರಿ, ಗಲೇಷಿಯರ್ ಮತ್ತು ಕರ್ನಲ್ ಕುಲ್ಲರ್, ಮೇಜರ್ ಕುಮಾರ್ ಹೇಳುವಂಥ ಅನುರೂಪದ ಪ್ರಶ್ನೆಯನ್ನು ನಾವು ನೆನ್ಪಿಟ್ಕೊಳ್ಬೇಕು. ಅನಂತರ ಒಂದು ವಾಕ್ಯದ ಒಂದು ಅಂಕದ ಪ್ರಶ್ನೆ ಬಚೇಂದ್ರಿ ಪಾಲ್ಕೋ ಕೌನ್ ಸಾ ಗೌರವ ಪ್ರಾಪ್ತ ಹೈ ಅದೊಂದು. ಮತ್ತು ಎರಡನೇ ಪ್ರಶ್ನೆ ಕರ್ನಲ್ನೇ ಬಧಾಯಿ ದೇತೆ ಹುए ಬಚೇಂದ್ರಿ ಸೆ ಕ್ಯಾ ಕಹಾ, ಎವರೆಸ್ಟ್ ಪರ್ ಭಾರತ್ ಕಾ ಜೆಂಡಾ ಫಹರಾತೆ ಸಮಯ ಪಾಲ್ ಕೆ ಸಾಥ್ ಕೌನ್ ತೆ. ಇದು ಸಂಭವನೀಯ ಪ್ರಶ್ನೆ ಅಂತೇಳಿ ಅನ್ಸ್ಕೊಂಡು ಇದನ್ನು ಓದೋದು ಒಳ್ಳೆಯದು. ಅನಂತರ ಬಚೇಂದ್ರಿ ಪಾಲ್ಕೆ ಪರಿವಾರ ಕಾ ಪರಿಚಯ ಕಿಜೆ, ಇದು 2 ಅಂಕಕ್ಕೆ ಬರುವಂಥ ಪ್ರಶ್ನೆ. ಬಚೇಂದ್ರಿ ಕ ಬಚ್ಪನ್ ಕೈಸೆ ಬೀತಾ ಹೇಳುವುದು, ಇದು 2 ಅಂಕಕ್ಕೆ ಬರುವಂಥ ಪ್ರಶ್ನೆ. ಅದರಲ್ಲಿ ಬಹಳ ಪ್ರಾಮುಖ್ಯತೆ ಪಡೆದಂತಹ ಪ್ರಶ್ನೆ ಎವರೆಸ್ಟ್ ಕಿ ಚೋಟಿ ಪರ್ ಪਹੁಂಚ್ಕರ್ ಬಚೇಂದ್ರಿನೇ ಕ್ಯಾ ಕಿಯಾ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್, ಖಂಡಿತವಾಗಿ ಇದನ್ನು ಓದಬೇಕು. ಹಾಗೆ ಬಚೇಂದ್ರಿನೇ ಪಾಡ್ ಪರ್ ಚಡ್ನೆ ಕಿ ತಯಾರಿ ಕಿಸ್ ಪ್ರಕಾರ ಕಿ, ಇದು 4 ಅಂಕಕ್ಕೆ ಬರುವಂಥ 3 ಅಂಕಕ್ಕೆ ಬರುವಂಥ ಪ್ರಶ್ನೆಗಳು. ಪ್ರಸ್ತುತ ಪಾಠಸೆ ಕ್ಯಾ ಸಂದೇಶ್ ಮಿಲ್ತಾ, ಇದು ಕೇಳಿದ್ದಾರೆ ಬಟ್ ಪಾಠದ ಹೆಸರನ್ನು ಕೊಡಬಹುದು ಇಲ್ಲಿ. ಸರಿ, ನೆಕ್ಸ್ಟ್ ನಾವು ಸೂರ್ಯಶ್ಯಾಮ್ ಬಂದರೆ, ಸೂರ್ಯಶ್ಯಾಮದಲ್ಲಿ ನಮಗೆ 3 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. 3 ಅಂಕಗಳಲ್ಲಿ 2 ಅಂಕದ ಒಂದು ಪ್ರಶ್ನೆ, ಇನ್ನೊಂದು ಅನುರೂಪತದಲ್ಲಿ ಒಂದು ಪ್ರಶ್ನೆ ಬರುವ ಹಾಗೆ ಮಾಡ್ತಾರೆ, ಅಥವಾ 1 ಮಾರ್ಕಿನಲ್ಲದ್ದು ಕೂಡ ಕೇಳ್ಬೋದು. ಜನ ಬರುವಂತಹ ಪ್ರಶ್ನೆಗಳು ಅಂತಂದರೆ ಕೃಷ್ಣ ಕ್ಯೋ ನಾರಾಜ್ ತೆ ಮಾತಾ ಕೆ ಪ್ರತಿ, ಕೃಷ್ಣ ಕ್ಯೋ ಖೇಲ್ನೆ ನಹಿ ಜಾತಾ, ಬಲರಾಮ್ ಕ್ಯಾ ಕಹ ಕರ್ ಚಿಡಾತಾ ತಾ, ಕೃಷ್ಣ ಕೆ ಶಿಕಾಯತೆ ಕ್ಯಾ ಕ್ಯಾ ಹೈ, ಯಶೋಧ ಕೃಷ್ಣ ಕೋ ಕ್ರೋಧ ಕೋ ಕೈಸೆ ಶಾಂತ ಕರ್ತಿ ಹೈ, ಚುಟ್ಕಿ ದೇ ದೇ ಕರ್ ಕೌನ್ ಹನ್ಸ್ತೆ ಹೈ. ಈ ರೀತಿಯ ಪ್ರಶ್ನೆಗಳೇನಿದೆ ಇದು ಬಹಳ ಸರಿ ಬಂದಿದೆ, ಜೊತೆಯಲ್ಲಿ ಕಲೀಲಿಕ್ಕೂ ಕೂಡ ಬಹಳ ಸುಲಭವಾದ್ದು. ಇದೆಲ್ಲ ಕನ್ನಡದಲ್ಲಿ ನಾವು ಅರ್ಥ ಮಾಡಿಕೊಂಡು ಬರೆಯುವಂತಹ ಒಂದು ಪದ್ಯ ಆಗಿದೆ. ಆದ್ದರಿಂದ ಏನು ಹೇಳಿ ರೇಗಿಸ್ತಾನೆ, ಏನು ಹೇಳಿ ಅವನು ಆಟಕ್ಕೆ ಯಾಕೆ ಹೋಗೋದಿಲ್ಲ, ಅವನು ಏನು ರೇಗಿಸ್ತಾನೆ ಅದರಿಂದ ಇವನು ಆಟಕ್ಕೆ ಹೋಗೋದಿಲ್ಲ, ಯಾಕೆ ಸಿಟ್ಟು ಬಂದಿದೆ, ಅವನು ಬಲರಾಮ ಚಿಡಾತ ಇಸ್ಲಿಯೇ ಓ ಖೇಲ್ನೆ ನಹಿ ಜಾತ, ಇವರು ಯಾಕೆ ಹೇಗೆ ಶಾಂತಗೊಳಿಸ್ತಾಳೆ, ಗೋಧನ್ ಕಿ ಕಸಮ್ ಕಾಕರ್ ಶಾಂತ ಕರ್ತಿ ಹೈ. ಇದೆಲ್ಲ ಒಂದೊಂದೇ ಶಬ್ದದ ಉತ್ತರಗಳಾದರೂ ಕೂಡ ನಾವು ವಿವರಣೆ ಮಾಡಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಈ ಪ್ರಶ್ನೆ ಅಥವಾ ಈ ಪದ್ಯದ ಏನು ಪ್ರಶ್ನೆ ಇದೆ ಇದು ನಮಗೆ ಅಂಕ ತರುವಂತಹ ಪ್ರಶ್ನೆಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಪರೀಕ್ಷಾ ದೃಷ್ಟಿಯಿಂದ ನೋಡಿದರೆ ಕರ್ನಾಟಕ ಸಂಪದ ಹೇಳುವಂತಹ ಪಾಠ ಇಲ್ಲಿ ಅನುರೂಪತೆ ಸಹ ಬರ್ತದೆ ಈ ಪಾಠದಿಂದ. ಮತ್ತೆ ಒಂದು ವಾಕ್ಯದ ಪ್ರಶ್ನೆ ಮುಖ್ಯವಾಗಿ ನೋಡುವುದಾದ್ರೆ ಕರ್ನಾಟಕಿ ಪ್ರಮುಖ ನದಿಯ ಅವರು ಜಲಪಾತ ಕೌನ್ ಕೌನ್ ಸೆ ಹೈ ಇದು ಬರ್ಬೋದು, ಮತ್ತು ಬಾಂಧಾ ಅವರು ಜಲಾಶಯ ಸೆ ಉಪಯೋಗ ಕ್ಯಾ ಹೈ. ಮತ್ತೆ ಹಲವಾರು ಬಾರಿ ಪ್ರಾಮುಖ್ಯವಾಗಿ ಕೇಳಿದಂತಹ ಪ್ರಶ್ನೆ 5-6 ವಾಕ್ಯ में उत्तर लिखिए. ಇದರಲ್ಲಿ ಕರ್ನಾಟಕ ಪ್ರಾಕೃತಿಕ ಸೌಂದರ್ಯ का वर्णन कीजिए, कर्नाटक की प्राकृतिक सुषुम मनोहर वर्णन कीजिए, कर्नाटक की प्राकृतिक सुषुम ನಯನ ಮನೋಹರ್ ಕೈಸೆ ಸ್ಪಷ್ಟ ಕೀಜಿಯೆ. ಹೀಗೆ ಪ್ರಶ್ನೆಗಳನ್ನು 3 ರೀತಿಯಲ್ಲಿ ಕೇಳಿದ್ರು ಸಹ ಉತ್ತರ ಒಂದೇ ಆಗಿರ್ತದೆ. ಮತ್ತು ಕರ್ನಾಟಕ ಶಿಲ್ಪಕಲಾ ಕಾ ಪರಿಚಯ ಕೀಜಿಯೆ ಮತ್ತು ಅದರಲ್ಲಿ ಕನ್ನಡ ಮೇ ಅನುವಾದ ಕೀಜಿಯೆ ಹೇಳುವಂತಹ ಒಂದು ಪ್ಯಾರಾಗ್ರಾಫನ್ನು 3 ಅಂಕದ ಕೊಡುವಂತಹ ಸಂಭವ ಇದೆ. ಪೂರಕವಾಗಿ ಕರ್ನಾಟಕ ಸಂಪದದ್ದು ಹೇಳುವುದಾದರೆ ಒಂದು ಮಕ್ಕಳೇ ನೆನಪಿಟ್ಕೊಳ್ಳಿ, ಶಿಲ್ಪಕಲಾ ಅಂದರೆ ಶಿಲೆಗೆ ಸಂಬಂಧಿಸಿದ್ದು, ಬೇಲೂರು ಹಳೆಬೀಡು ಎಲ್ಲ. ವಾಸ್ತುಕಲಾ ಅಂತಂದರೆ ಭವನ ನಿರ್ಮಾಣ ಕಲಾ, ಏನು ಮೈಸೂರು ಅರಮನೆ ಇದೆ, ಗೋಲ್ ಗುಂಬಸ್ ಇದೆ, ಇದನ್ನು ವಾಸ್ತುಕಲಾ ಅಂತ ಕರಿತೇವೆ. ಶಿಲ್ಪಕಲಾ ಅಂತಂದರೆ ಬೇಲೂರು ಹಳೆ. ನೆಕ್ಸ್ಟ್ ಕೋಶಿಶ್ ಕರ್ನೆ ವಾಲೋಂಕಿ ಹಾರನೆ, ಇದರಲ್ಲಿ ಬರುವಂಥದ್ದು ಒಂದೇ 4 ಅಂಕಗಳಿಗೆ ಕೊನೆಯ ಒಂದು ಅಸಫಲತಾಕಿ ಚುನೌತಿ ಸ್ವೀಕಾರ ಕರುವಂತ ಏನಿದೆ ಆ 4 ಲೈನುಗಳನ್ನು ಮಕ್ಕಳೇ ಸರಿಯಾಗಿ ಕಲಿತರೆ ನಿಮಗೆ ಅದರಲ್ಲಿ 4 ಅಂಕಗಳು ಕೂಡ ಲಭಿಸ್ತದೆ. ಪಾಠ 16 ಬಾಲಶಕ್ತಿ ಪಾಠದಿಂದ ಬರುವಂತಹ ಪ್ರಶ್ನೆಗಳು ಹಮೆ ಕಿಸ್ ಉಮ್ರು ಮೇ ಅಚ್ಚಿ ಆದತೆ ಡಾಲ್ನಿ ಚಾಹಿಯೆ, ಮತ್ತೆ ಬಚ್ಚೋಂಕಿ ತಾರೀಫ್ ಕಿಸ್ನೆ ಕಿ, ಹೀಗೆ 1 ಅಂಕದ ಪ್ರಶ್ನೆಗಳು ಬರುವಂತಹ ಸಂಭವ ಇದೆ. ಆನಂತರ ಗಾಂವ್ ಕಿ ಸಫಾಯಿ ಕೆ ಲಿಯೆ ಬಾಲಕ್ ಕ್ಯಾ ಕಾಮ್ ಕರ್ತೆ ಹೈ, ಮತ್ತೆ ಗಾಂವ್ ಕೋ ಆದರ್ಶ ಗಾಂವ್ ಕೈಸೆ ಬನಾಯ ಜಾ ಸಕ್ತಾ ಹೈ. ಇದೆಲ್ಲವೂ ಜನರಲ್ ಕ್ವಶನ್, ಆದರೂ ಇದನ್ನೆಲ್ಲ ಓದುವುದರಿಂದ ನಾಗರಿಕ ಕರ್ತವ್ಯ ಹೇಳುವ ನಿಬಂಧಿಗೆ ನಿಮಗೆ ಉತ್ತರ ಹಾಕಲಿಕ್ಕೆ ಸುಲಭ ಆಗ್ತದೆ. ಕಲೆಕ್ಟರ್ ಸಾಬ್ನೆ ಬಚ್ಚೋಂಕಿ ಬಡಾಯಿ ಮೇ ಕ್ಯಾ ಕಹಾ, ಹೀಗೆ ಬಾಲಶಕ್ತಿ ಪಾಠದಿಂದ ಇಂತಹ ಸಂಭವನೀಯ ಪ್ರಶ್ನೆಗಳು ಬರ್ತದೆ. ಆದ್ದರಿಂದ ಬಾಲಶಕ್ತಿ ಓದಿದ್ರಿಂದ ನಾಗರಿಕ ಕರ್ತವ್ಯ ನಿಬಂಧಿಗೆ ತುಂಬ ಸುಲಭವಾಗ್ತದೆ. ಮಕ್ಕಳೇ, ಪೂರಕ ವಾಚನದಲ್ಲಿ ನಮಗೆ 3 ಪಾಠ ಇದೆ. ನಮಗೆ ಈಗಾಗಲೇ ಗೊತ್ತಿರುವ ಹಾಗೆ 3 ಪಾಠದಿಂದಲೂ ಕೂಡ ಒಟ್ಟು ಅಂಕಗಳು 4 ಮಾತ್ರ, 2 ಪ್ರಶ್ನೆ 4 ಅಂಕಗಳು. ಅಂದರೆ ಶನಿ ಸಬ್ಸೆ ಸುಂದರ ಗ್ರಹಿ ಪಾಠದಿಂದ 2 ಪ್ರಶ್ನೆ ಕೇಳ್ತಾರೆ. ಆ 2 ಪ್ರಶ್ನೆಯಲ್ಲಿ ಚಾಯ್ಸ್ ಇರ್ತದೆ, ಅಥವಾ ಅಂತ. ಸೊ ಅದನ್ನು ಒಂದು ಓದಿದರೆ 2 ಅಂಕ ಗ್ಯಾರಂಟಿ ಬರ್ತದೆ, ಶನಿ ಸಬ್ಸೆ ಸುಂದರ ಗ್ರಹೆ ಅನ್ನುವಂಥ ಪಾಠವನ್ನು ಓದಿದರೆ. ಇನ್ನು ನಾಗರಿಕೋಂಕೆ ಕರ್ತವ್ಯ ಸತ್ಯಂಕಿ ಮಹಿಮಾ ಅವು 2 ಪಾಠದಿಂದ 1 ಪ್ರಶ್ನೆ ಕೇಳಿ ಅದರಲ್ಲಿ 2ರಲ್ಲಿ 1 ಬರೆಯುವಂಥದ್ದನ್ನು ನಮಗೆ ಚಾಯ್ಸ್ ಕೊಟ್ಟಿರ್ತಾರೆ. ಅದರಿಂದ ಆ 2 ಪಾಠಗಳಿಗೆ ಸೇರಿ 2 ಅಂಕ. ಶನಿ ಸಬ್ಸೆ ಸುಂದರ ಗ್ರಹ ಇದು ಒಂದಕ್ಕೆ 2 ಅಂಕ.
ಹಾಗಾಗಿ ಇದು ಒಂದನ್ನು ನಾವು ಹೆಚ್ಚು ಕಲಿತರೆ ನಮಗೆ 2 ಅಂಕಗಳು ಖಂಡಿತ ಗಳಿಸ್ಬೋದು ಅನ್ನುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇದರಲ್ಲಿ ಕೂಡ ನಾವು ಗಮನಿಸಿದಾಗ ಶನಿ ಪಾಠದಿಂದ ಕೇಳಿದ್ರೆ ಸಬ್ಸೆ ಸುಂದರ ಗ್ರಹ ಕೈಸೆ, ಟೈಟಾನ್ के बारे में लिखिए, शनिश्चर का अर्थ और किसका पुत्र, वो ठंडा ग्रह कैसे, ಶನಿಗ್ರಹ का ವಾಯುಮಂಡಲ का ವರ್ಣನ, ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದ್ದನ್ನು ನಾವು ನೋಡ್ತೇವೆ. ಆಮೇಲೆ ಸತ್ಯಕ್ಕೆ ಮಹಿಮಾ ಪಾಠದಲ್ಲಿಯೂ ಕೂಡ ಸತ್ಯಕ್ಕೆ क्या होता है, उसका ಸ್ವರೂಪ कैसे होता है, 2 ಅಂಕಗಳಿಗೆ ಕೇಳೋದು. ಇಲ್ಲಿ 1 ಮಾರ್ಕಿನ ಪ್ರಶ್ನೆಗೆ ನೀವು ಚಿಂತನೆ ಮಾಡೋದೇ ಬೇಡ. ಆಮೇಲೆ ಶಾಸ್ತ್ರ में सत्य बोलने का तरीका कैसे समझाया, महात्मा गांधी जी का सत्य के शक्ति के बारे में उन्होंने क्या कहा, झूठ का सहारा लेते वो क्या क्या सहना पड़ता है, ಈ ರೀತಿಯಾಗಿ ಸತ್ಯಕ್ಕೆ ಮಹಿಮಾ ಪಾಠದಿಂದ ನೋಡಿದರೆ ಇದರಲ್ಲಿ ನಾಗರಿಕಂಕೆ ಕರ್ತವ್ಯದಲ್ಲಿ ಕೂಡ ಬೇರೆ ಬೇರೆಯವರು ಹೇಳಿರುವಂಥದ್ದೆಲ್ಲ ಇದೆ. ಸಲಾಮ್ನೆ ಕ್ಯಾ ಕಹ, ಸಲ್ಮಾನೆ ಕ್ಯಾ ಕಹ, ಅನ್ವರ್ನೆ ಕ್ಯಾ ಕಹ, ಮೀನಾ ಮೇಡಮ್ನೆ ಅಂತಿಮೆ ಕ್ಯಾ ಕಹ, ಈ ರೀತಿ ಅವರ ಹೇಳಿಕೆಗಳನ್ನೆಲ್ಲ ನಾವು ಒಂದು ಉತ್ತರ ರೂಪದಲ್ಲಿ ತಿಳ್ಕೊಂಡಿದ್ರೆ ಇದರಲ್ಲಿ ಕೂಡ 4 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ. ಮತ್ತು ಪಾಠ ಪುಸ್ತಕದಲ್ಲಿ ಬಂದಂಥ ಎಲ್ಲ ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ಒಂದು ಶೀಟಿನಲ್ಲಿ ಬರ್ಕೊಳ್ಳಿ. ಧಾತು, ಕ್ರಿಯಾ, ಪ್ರಥಮ ಪ್ರೇರಣಾರ್ಥ ಮತ್ತು ದ್ವಿತೀಯ ಪ್ರೇರಣಾರ್ಥ. ಅದು ನಿಮಗೆ ಎಲ್ಲ ಪಾಠದಲ್ಲಿದ್ದದ್ದು ಒಂದು ಶೀಟಿನ ಒಳಗಡೆ ಸಿಗ್ತದೆ. ಆವಾಗ ಜಾಸ್ತಿಯಾಗಿ ನಿಮಗೆ 1 ಅಂಕವನ್ನು ಎಲ್ಲಿಯೂ ಚಾಚು ತಪ್ಪಿಲ್ಲದೆ ಉತ್ತರ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಕಾರಕ್ ಮತ್ತು ವಿರಾಮ್ ಚಿಹ್ನಗಳನ್ನು, ಲೇಖನ ಚಿಹ್ನಗಳ ಬಗ್ಗೆ ಅಭ್ಯಾಸದಲ್ಲಿ ಕೇಳಿರುವಂಥ ಸಮಾಸಗಳನ್ನು ಬರೆಯಿರಿ. ಸಂಧಿಯನ್ನು ಒಂದೇ ಪೇಜಲ್ಲಿ ಬರೆದು ಕಲಿಯಿರಿ. ಮತ್ತು ಅನುರೂಪತವನ್ನು ಬರೆದು ಕಲಿಯಿರಿ. ಸಮಾಸದ ಬಗ್ಗೆ ಬಂದರೆ ಸಮಾಸ ತಿಳ್ಕೊಳ್ಳಿಕ್ಕೆ ಮಕ್ಕಳೇ ಒಂದು ಸುಲಭವಾಗಿ ಎಲ್ಲ ಒಂದೊಂದು ಉಪಾಯ ಮಾಡ್ಕೊಂಬಿಡಿ. ಜಿಗು ಸಮಾಸ ಅಂದರೆ ಒಂದು ನೆನಪಿಟ್ಕೊಳ್ಳಿ, ಸಂಖ್ಯೆ ಇರುತ್ತೆ ಅಂತ. ಒಂದು ಉದಾಹರಣೆ ಇಟ್ಕೊಳ್ಳಿ, ತ್ರಿನೇತ್ರ ಅಥವಾ ಪಂಚವಟಿ. ಒಂದು ಪಂಚವಟಿಯನ್ನು ಯಾವುದಕ್ಕೆ ದ್ವಿಗು ಸಮಾಸಕ್ಕೆ ಇಟ್ಕೊಳ್ಬೋದು. ದ್ವಂದ್ವ ಅಂದುವಾಗ ಮಧ್ಯೆ ಒಂದು ಹೈಫಾನ್ ಇರ್ತದೆ ಅಥವಾ ಮಧ್ಯೆ ಒಂದು ಗೀಟ್ ಇರ್ತದೆ. ಅದಕ್ಕೆ ನಾವು ಲೇಖನ ಚಿಹ್ನೆಯಲ್ಲೂ ಕೂಡ ಏನಂತ ಕರಿತೇವೆ, ಯೋಜಕ ಚಿಹ್ನೆ ಅಂತ ಕರಿತೇವೆ. ಆ ಯೋಜಕ ಚಿಹ್ನೆ ಇದ್ದರೆ ಅದು ದ್ವಂದ್ವ. ಆಮೇಲೆ ಇನ್ನೊಂದು ಬಹುರ್ವಿ ಸಮಾಸಕ್ಕೆ 3ನೇ ಪದವನ್ನು ಗುರುತಿಸುವಂಥದ್ದು ಬಹುರ್ವಿ ಸಮಾಸ. ಅದು ಯಾವುದು ನಮಗೆ ತ್ರಿನೇತ್ರ ಆಗ್ಬೋದು ಅಥವಾ ನೀಲಕಂಠ ಆಗ್ಬೋದು. ಮೊದಲನೇ ಪದ ವಿಶೇಷಣ ಆಗಿದ್ದರೆ ಅದು ಕರ್ಮಧಾರೆಯ ಸಮಾಸ. ಹಾಗೆ ಕಾರಕಗಳನ್ನು ಇದ್ದರೆ ಈಗ ರಾಜಮಹಲ್, ರಾಜಾಕ ಮಹಲ್, ಈ ರೀತಿಯಾಗಿದ್ದಾಗ ಅದು ತತ್ಪುರುಷ ಸಮಾಸಕ್ಕೆ ಬರ್ತದೆ. ಆಮೇಲೆ ಹಿಂದಿನ ಒಂದು ಶಬ್ದ ನಮಗೆ ಅವ್ಯಯ ಆಗಿದ್ದರೆ ಅದು ಅವ್ಯಯಿ ಭಾವ ಸಮಾಸ ಆಗ್ತದೆ. ಅದರಲ್ಲಿ ನಮಗೆ ಅವ್ಯಯಿ ಭಾವ ಸಮಾಸದಲ್ಲಿ ಒಂದು ಕೊಟ್ಟುಬಿಟ್ಟಿದ್ದಾರೆ, ಅನ್, ಬೇ. ಅದಷ್ಟನ್ನು ನಾವು ಕಲ್ತ್ಕೊಂಡಿದ್ರೆ ನಮಗೆ ಅವ್ಯಯಿ ಭಾವ ಸಮಾಸದಲ್ಲಿ ಆ ಶಬ್ದ ಬಂದ ಕೂಡಲೇ ನಾವು ಮುಂದಿನದ್ದು ಚಿಂತನೆ ಮಾಡೋದೇ ಬೇಕಾಗುವುದಿಲ್ಲ. ಅದು ಅವ್ಯಯಿ ಭಾವ ಸಮಾಸ ಅಂತ ನಾವು ಬರೆದು ಬಿಡ್ಬೋದು. ಈ ರೀತಿಯಾಗಿ ನಾವು ಸಮಾಸಗಳನ್ನು ಗಮನಿಸಿದರೆ ಸಂಧಿಯಲ್ಲಿ ಸ್ವರಗಳು ದೀರ್ಘವಾಗಿದ್ದರೆ ದೀರ್ಘ ಸ್ವರ, ಎ ಮತ್ತು ಓ ಇದ್ದರೆ ಗುಣಸಂಧಿ. ಆ ಎ ಮತ್ತು ಓಗಳೇ ವೃದ್ಧಿ ಆಗಿದ್ದರೆ ಅಂದರೆ ಹೆಚ್ಚಾಗಿದ್ದರೆ, ಎಗೆ 1 ಕೊಂಬಿರ್ತದೆ, ಓಗೆ 1 ಕೊಂಬಿರ್ತದೆ. ಆ 1 ಕೊಂಬು 2 ಆಗ್ತದೆ, ಅದು ವೃದ್ಧಿ ಆಗೋದು, ಐ ಆಗ್ತದೆ, ಅದೇ ವೃದ್ಧಿ ಸಂಧಿ. ಓ ಇದ್ದಿದ್ದು ಅವು ಆಗ್ತದೆ, ಅದು ಕೂಡ ವೃದ್ಧಿ ಸಂಧಿ. ನಮಗೆ ಹೆಚ್ಚು ಲಿಂಗ, ವಚನ, ಪ್ರೇರಣಾರ್ಥಕ, ಲೇಖನ ಚಿಹ್ನೆ 4, ವಿಲೋಮ ಶಬ್ದ 5, ಕಾರಕ 6, ಆಮೇಲೆ ಸಂಧಿ ಮತ್ತು ಸಮಾಸ ಇದು 7, 8 ಏನಿದೆ. ಮತ್ತು ಒಮ್ಮೊಮ್ಮೆ ಕೀಯ ಪ್ರಯೋಗ ಕೇಳ್ತಾರೆ ಮತ್ತು ಕಾರಕಗಳನ್ನು ಕೂಡ ಕೇಳ್ತಾರೆ. ಆದ್ದರಿಂದ ಇದೆಷ್ಟನ್ನು ವ್ಯಾಕರಣಾಂಶದಲ್ಲಿ ಗಮನಿಸಿಕೊಂಡ್ರೆ 8ಕ್ಕೆ 8 ಅಂಕಗಳನ್ನು ಗಳಿಸ್ಬೋದು ಅಂತ ನಮ್ಮ ಅನಿಸಿಕೆ. ಹೌದು. ಹಿಂದಿ ತೃತೀಯ ಭಾಷೆಯ ಪ್ರಶ್ನೆ ಪತ್ರಿಕೆಯ ಪ್ರಾರೂಪ, ಸ್ವರೂಪ ಎಲ್ಲವನ್ನು ಸಂಕ್ಷಿಪ್ತವಾಗಿ ಇದರ ವಿವರಣೆಯನ್ನು ತಿಳಿಸಿದ್ದೇವೆ. ಶುಭವನ್ನು ಹಾರೈಸ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.